ಇವತ್ತಿನ ಯುವ ಸಮುದಾಯಕ್ಕೆ ನೀವು ಸೋಷಿಯಲ್ ಮೀಡಿಯಾನ ತುಂಬಾ ಉಪಯೋಗ ಮಾಡಿ ಎಲ್ಲರ ಮನೆ ಮನೆ ಮಾತಾಡಬೇಕು ನಿಮ್ದು ಜನಪದ ವಿಶ್ವವಿದ್ಯಾನಿಲಯ. ನೀವು ಆ ಮಟ್ಟಕ್ಕೆ, ಯಾಕೆಂದ್ರೆ ಇಲ್ಲ ಅಂದ್ರೆ ಸರ್ ಸತ್ತೋಗ್ಬಿಡುತ್ತೆ ಜನಪದ. ನನ್ನ ಮಕ್ಕಳ ಇಬ್ಬರಿಗೆ ಜನಪದ ಹೇಗೆ ಗೊತ್ತು? ಇವತ್ತು ನಾನು ನಮ್ಮ ಮನೆಯಲ್ಲಿ ಹಾಡು ಆಡ್ತೀನಿ ಅಂತ ಅವ್ರಿಗೆ ಗೊತ್ತೇ ಹೊರತು ಇಲ್ಲಾಂದ್ರೆ ಗೊತ್ತೇ ಇಲ್ಲ. ಆದ್ರೆ ಸರ್ ಅವರು ಪ್ರೀತಿ ಮಾಡಿ ಅದನ್ನ ತಪ್ಪಿ ಬಾಚಿ ಬೆಳೆಸ್ತಾರೆ ಇವತ್ತು ಯುವ ಸಮುದಾಯ. ಯಾಕೆಂದ್ರೆ ಜನಪದ ಹಾಡುಗಳಲ್ಲಿ, ಜನಪದ ಕಲೆಗಳಲ್ಲಿ ಒಂದು ಹುಮ್ಮಸ್ಸಿದೆ, ಒಂದು ಸಂತೋಷ ಇದೆ, ಒಂದು ಲವಲವಿಕೆ ಇದೆ, ಒಂದು ಹೋರಾಟ ಇದೆ. ಅನುಭವಿಸಿ ನೋಡಿ. ಇವತ್ತು ಯಾವುದೇ ನಮ್ಮ ಕಾರ್ಯಕ್ರಮಗಳಲ್ಲಿ ಒಂದು ಗಣೇಶ ಕೂಡಿಸ್ಲಿ, ಒಂದು ಯಾರನ್ನಾರು ಬಂದು ಏನದು ನಾವು ತಮಟೆ ಬಾರಿಸಲಾರ್ದೆ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಲ್ಲ. ಇಡೀ 3 ದಿನ ಗಣೇಶನ ಬಿಡೋತನ, 11 ದಿನ ಗಣೇಶನ ಬಿಡೋತನ ಬರ್ಮಾಡ್ಕೊಳ್ಳೋದ್ರಿಂದ ಇಡೀ ಯುವ ಸಮುದಾಯ ಕುಣಿತಾ ಇರುತ್ತೆ ಆ ತಪ್ಪೆ ಆವಾಜ್ಗೆ, ಆ ತಪ್ಪೆ ಸೌಂಡಿಗೆ, ಆ ಶಬ್ದಕ್ಕೆ. ಅಂದ್ರೆ ನಮ್ಮ ಯುವ ಸಮುದಾಯ ಇವತ್ತು ಜನಪದದ ಜೊತೆ ಇದ್ದಾರೆ. ಆದ್ರೆ ಅವ್ರಿಗೆ ನಾವು ಅಯ್ಯೋ ಮಾರಾಯ ಇದು ಜನಪದ ಕಣೋ, ಇದು ನಮ್ಮ ಕಲೆ ಕಣೋ ಅಂತ ನಾವು ಹೇಳೋದನ್ನೇ ಮರ್ತು ಬಿಟ್ಟಿದ್ದೀವಿ. ಅವರನ್ನ ಕಳಿಸಿ ದುಡ್ಡು ಕೊಟ್ಟು ಕಳ್ಸೋದು, ಅವ್ರನ್ನ ಕಳ್ಸೋದು ಅಷ್ಟೆಲ್ಲ ಅದು ಕಲೆ. ಇವತ್ತು ನಮ್ಮ ಮಕ್ಕಳು ಕಲಿಬೇಕು ಅದನ್ನ. ಹಾಡುಗಳು ನಮ್ಮ ಮಳವಳ್ಳಿ ಮಾದೇವ ಸ್ವಾಮಿಯವರು ಅದು ಅರ್ಜುನನ್ ಬಗ್ಗೆ ಒಂದು ಹಾಡು ಹಾಡ್ತಾರಲ್ಲ, ಯಾವ ಸರ್? ಅನ್ಯಾಯಕಾರಿ ಬ್ರಹ್ಮ ಸುಂದರನ ಸನ್ಯಾಸಿ ಮಾಡಬಹುದೇ, ಸುಂದರನ ಸನ್ಯಾಸಿ ಮಾಡಬಹುದೇ. ಯಾರು ಗೊತ್ತಿದ್ದು? ಬರೀ ಆ ಹೊಂದ ಕೋಟ್ಯಾಂತರ ಜನ ಮಕ್ಕಳು ಅದಕ್ಕೆ ಡಾನ್ಸ್ ಮಾಡಿದ್ದೇನು, ಹಾಡು ಆಡಿದ್ದೇನು, ಅದೇ ಒಂದು ಜನಪದ. ಅದ್ರ ಹಿನ್ನೆಲೆನೂ ಯಾರಿಗೂ ಗೊತ್ತಿಲ್ಲ. ಅರ್ಜುನ ಸನ್ಯಾಸಿ ಆ ವನವಾಸಕ್ಕೆ ಹೋದಾಗ ಸನ್ಯಾಸಿ ತರ ರೆಡಿ ಆಗ್ಬಿಟ್ಟು ಬೀದಿಗಳಲ್ಲಿ ಹೋದಾಗ ಜನ ಹೆಣ್ಣು ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾನಪ್ಪ ಇನ್ನು. ಮುಸಲ್ರು ಗಲ್ಲಿ ಹೋದಾಗ ಮುಸಲ್ರು ಹೆಣ್ಣು ಮಕ್ಕಳು ಬುರ್ಕಾ ತೆಗೆದು ಇವ್ ಏನ್ ಚಂದಿದ್ದಾನಪ್ಪ ಇವ ಯಾರು ಇವನು ಇಂಥ ಸನ್ಯಾಸಿ ಆಗ್ಬೋದೆ ಅಂತ ಹಾಡು ಹೇಳ್ತಾ ಇದ್ರು ಅಂತ ಹೇಳಿ ಆ ಜನಪದದಲ್ಲಿ ಎಷ್ಟು ಚೆನ್ನಾಗಿದೆ. ಎಷ್ಟು ಜನ ನಮ್ಮ ಮಕ್ಕಳಿಗೆ ಗೊತ್ತು ಸರ್? ನೀವು ಇದು ಉಳಿಬೇಕು, ಇದು ಬೆಳಿಬೇಕು ಅಂದ್ರೆ ಮೊದಲಿಗೆ ನೀವು ಮಾಡಬೇಕಾಗಿರೋದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ನಿಮ್ಮ ಇದರಲ್ಲಿ ಒಂದು ಹೊಸತನವನ್ನ ಕೊಟ್ಟು ಯುವ ಸಮುದಾಯಕ್ಕೆ ಇಂಥ ಒಂದು ಹಾಡು ಕಲೆಯನ್ನ ಹುರಿದಿರಿಸಿ ನೋಡಿ. ಅವರು ತಗೊಂಡೋಗ್ತಾರೆ, ತಲೆ ಮೇಲೆ ಇಟ್ಕೊಂಡು, ಭುಜದ ಮೇಲೆ ಇಟ್ಕೊಂಡು ಎತ್ಕೊಂಡು ಹೋಗ್ತಾರೆ. ಆದ್ರೆ ಮಾಡ್ಬೇಕಾಗಿರೋದು ನೀವು. ಇವತ್ತು ಹೆಣ್ಣು ಮಕ್ಕಳು ಮಾಡ್ತಿರ್ಲಿಲ್ಲ, ಹೆಣ್ಣು ಮಕ್ಕಳು ಏನು, ಅವರು ತಮ್ಮದೇ ಹೊಡೆಯೋದೇನು, ಆ ನೃತ್ಯ ಮಾಡೋದೇನು. ಇವತ್ತು ಹೆಣ್ಣು ಮಕ್ಕಳು ಮಾಡದೇ ಇರುವಂತ, ಆಡದೇ ಇರುವಂತ ಕಲೆನೇ ಇಲ್ಲ ಅಲ್ವಾ? ಸೊ ಹಾಗಾಗಿ ಈ ಕಲೆ ಬೆಳಿಬೇಕು, ಆಮೇಲೆ ಈ ಕಲೆ ಜೀವನವಾಗಿ ಬದಲಾಗಬೇಕು. ಜನಪದ ಹೇಗಾಗಿದೆ ಅಂದ್ರೆ ಯಾವತ್ತೋ ಒಂದಿನ ಟೈಮ್ ಪಾಸ್ ಆಗ್ಬಿಟ್ಟಿದೆ, ಆಗಲ್ಲ. ಇದು ಹೊಟ್ಟೆಯನ್ನು ತುಂಬಿಸ್ಬೇಕು, ಅದೇ ಹೇಳ್ತಾರಲ್ಲ ಬದುಕು. ಆವಾಗಲೇ ಅದು ಬೆಳೆಯೋಕ್ಕೂ ಅವಕಾಶ ಎತ್ತರಕ್ಕೆ. ಸೊ ಹಾಗಾಗಿ ಇದು ಬಹಳ ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ತಾ ನನಗೆ ಇಷ್ಟೊಂದು